ಜನತಾದಳ ಸೆಕ್ಯುಲರ್ ಒಂದು ಬಿಗ್ ಆಪರೇಷನ್ ಮಾಡ್ತಾ ಇದೆ. ಈಗಾಗಲೇ ನಿಮಗೆ ಆ ಸುದ್ದಿಯ ಒಂದು ಸುಳಿವಿದೆ. ಪುಲಕೇಶಿ ನಗರದಲ್ಲಿ ಸ್ಪರ್ಧೆ ಮಾಡಿ 2018ರಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥ ಅಖಂಡ ಶ್ರೀನಿವಾಸ್ ಅವರ ಒಂದು JDS ಸೇರ್ಪಡೆಗೆ ಟೈಮ್ ಫಿಕ್ಸ್ ಆಗಿದೆ ಅನ್ನೋದು ಸದ್ಯದ ಸುದ್ದಿ. ಎಸ್, ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಸಂಬಂಧಪಟ್ಟಂತಹ ಸುದ್ದಿ. JDS ಬಿಗ್ ಆಪರೇಷನ್ ಮಾಡಲಿಕ್ಕೆ ಹೊರಟಿದೆ. ಆಲ್ಮೋಸ್ಟ್ ಇಟ್ ಇಸ್ ಡನ್. JDS ಸೇರ್ಪಡೆಗೆ ದಿನಾಂಕ ಕೂಡ ಖಚಿತವಾಗಿದೆ, ನಿಗದಿಯಾಗಿದೆ. ಇದೇ ಜೂನ್ 21ರ ಭಾನುವಾರ ಬೆಳಿಗ್ಗೆ 10:30ರ ಶುಭ ಲಗ್ನದಲ್ಲಿ ಸೇರ್ಪಡೆಗೊಳ್ಳಲಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ ಪಿಳ್ಳಣ್ಣ ಗಾರ್ಡನ್ ಫುಟ್ಬಾಲ್ ಮೈದಾನದಲ್ಲಿ ಬೃಹತ್ JDS ಸಮಾವೇಶದಲ್ಲಿ. ಈ ಸಮಾವೇಶದಲ್ಲಿ HD ದೇವೇಗೌಡರ ಸಮ್ಮುಖದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ನಿಖಿಲ್ ಸಮಕ್ಷಮದಲ್ಲಿ ಈ ಸಮಾವೇಶ ನಡೆಯುತ್ತೆ. ಅಖಂಡ ಜೊತೆಗೆ JDSಗೆ ನೂರಾರು ನಾಯಕರು, ಸಾವಿರಾರು ಬೆಂಬಲಿಗರು ಕೂಡ ಈ ಸಂದರ್ಭದಲ್ಲಿ ಮರಳಿ ಗೂಡು ಸೇರಲು ಸಜ್ಜಾಗಿದ್ದಾರೆ. ಓಕೆ, ಮಾಜಿ MLA ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನ ಪುಲಕೇಶ್ ನಗರ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದಂಥವರು ಮತ್ತು ಈಗ ಸೃಷ್ಟಿ ಆಗ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಭರ್ಜರಿ ತಯಾರಿ, ಭರ್ಜರಿ ಕಹಳೆ ಊದುವ ಲಕ್ಷಣಗಳು ದಟ್ಟವಾಗಿ ಗೋಚರವಾಗ್ತಾ ಇದ್ದಾವೆ. ಎಸ್, ದಿಸ್ ಇಸ್ JDS ಬಿಗ್ ಆಪರೇಷನ್ ಅಪ್ಡೇಟ್ ಆನ್ ಅಶ್ವವೇಗ. ಪಿಳ್ಳಣ್ಣ ಗಾರ್ಡನ್ ಫುಟ್ಬಾಲ್ ಗ್ರೌಂಡ್ನಲ್ಲಿ ಬೃಹತ್ JDS ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದೇ 21ನೇ ತಾರೀಕು. ಆ ಸಮಾವೇಶದಲ್ಲಿ JDS ವರಿಷ್ಠ HD ದೇವೇಗೌಡರು ಮತ್ತು ಮಾಜಿ ಸಚಿವ, ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಜೊತೆಗೆ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ತೆನೆ ಹೊತ್ತ ಮಹಿಳೆಯ ಪಕ್ಷವನ್ನು ಅಂದರೆ JDS ಪಕ್ಷವನ್ನು ಅಪ್ಪಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ಅಖಂಡ ಶ್ರೀನಿವಾಸ ಮೂರ್ತಿಯ ಜೊತೆಗೆ ಸಾಕಷ್ಟು ಬೆಂಬಲಿಗರು ಕೂಡ, ನಾಯಕರು ಕೂಡ ಈ ಸಂದರ್ಭದಲ್ಲಿ JDS ಸೇರ್ಪಡೆ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಹೀಗಾಗಿ 2028ರ ಚುನಾವಣೆಗೆ ಒಂದು ಹೊಸ ರಣಕಣ, ಒಂದು ಹೊಸ ರೂಪವನ್ನು ಪಡೆದುಕೊಳ್ಳುವಂಥ ಮತ್ತು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಬಹುದು ಎನ್ನಬಹುದಾದ ಒಂದು ಪ್ರಹಸನಗಳಿಗೆ, ಪ್ರಸಂಗಗಳಿಗೆ, ತರಾತುರಿಗೆ, ರೋಚಕತೆಗೆ ಸಾಕ್ಷಿಯಾಗಲಿಕ್ಕೆ ವೇದಿಕೆ ಸಿದ್ಧವಾಗುವ ನಿಟ್ಟಿನಲ್ಲಿ JDS ತನ್ನ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಅನ್ನೋದಕ್ಕೆ JDSನ ಈ ಬಿಗ್ ಆಪರೇಷನ್ ಕೂಡ ಸಾಕ್ಷಿಯಾಗುತ್ತೆ. ಎಸ್, ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ನಲ್ಲಿ ಇದ್ದರು, ತದನಂತರ BSPಗೆ ಹೋದರು. ಹೀಗೆ ನಾನಾ ರೀತಿಯಾದಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾಯಿದ್ರು. ಅದರ ಜೊತೆಗೆ ಅವರ ನಿವಾಸಕ್ಕೆ ಅಗ್ನಿಸ್ಪರ್ಶ ಅಂತ ನಾವು ಸುಮೂತಾಗಿ ಹೇಳ್ತಾ ಇದ್ವಿ, ಬೆಂಕಿ ಹಚ್ಚಿದ್ರು ಅಲ್ವೇ. ಅಂದರೆ ಏನೆಲ್ಲ ಆಯಿತು ಅಂದರೆ ಅವರಿಗೆ ಸರಿಯಾದಂಥ ಒಂದು ಸಹಕಾರ ಸಿಗಲಿಲ್ಲ ಕಾಂಗ್ರೆಸ್ನಲ್ಲಿ. ಅಲ್ಲಿ ಬೇರೆ ರೀತಿಯಾದಂಥ ಬಣಗಳ ಪ್ರಭಾವ, ಒಣ ಪರಿಣಾಮಗಳನ್ನು ಉಂಟು ಮಾಡಿದ್ರಿಂದ ಅಲ್ಲೂ ಕೂಡ ಅವರು ಬೇಸತ್ತಿದ್ರು. ಹೀಗಾಗಿ ಅವರಿಗೆ ಸಿಗಬೇಕಾದಂಥ ಒಂದು ಮಾನ್ಯತೆ ಕೂಡ ಸಿಗಲಿಲ್ಲ. ಈ ನಿಟ್ಟಿನಲ್ಲಿ ಅವರು ಅಖಂಡ ಶ್ರೀನಿವಾಸ ಮೂರ್ತಿ JDS ಸೇರ್ಪಡೆ, ಘರ್ ವಾಪಸಿ, ಮರಳಿ ಗೂಡಿಗೆ ಸೇರಲು ಈಗ ಮುಂದಾಗಿದ್ದಾರೆ. ದಿನಾಂಕ ಕೂಡ ನಿಗದಿಯಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್ ಮತ್ತಷ್ಟು ಮಾಹಿತಿ ಮತ್ತು ಒಂದು ಇನ್ಸೈಟ್ ಕೂಡ ನೀಡ್ತಾರೆ. ಒಳನೋಟ ಏನು ಅನ್ನೋದನ್ನು ಗಮನಿಸೋಣ. ವಿವೇಕ್, ರಾಜಕಾರಣದಲ್ಲಿ ಇದೆಲ್ಲವೂ ಸಹಜ. ಆಜಾ ಅನ್ನೋದು, ಜಾವ್ ಅನ್ನೋದು ಎಲ್ಲವೂ ಇದೆ. ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಯಾವ್ಯಾವ ಕಾರಣಕ್ಕೆ JDS ಸೇರ್ಪಡೆ ಆಗ್ತಾರೆ ಅನ್ನೋದು ಒಂದು ವಿಚಾರ, ಮತ್ತು JDSಗೆ ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಅಖಂಡ ಶ್ರೀನಿವಾಸ ಮೂರ್ತಿಯವರ ಒಂದು ಸೇರ್ಪಡೆಯ ಹಿಂದಿರುವಂಥ ಪ್ರಮುಖ ಕಾರಣಗಳೇನು, ಅವರ ಹಿಂದಿರುವಂಥ ಅಸಮಾಧಾನಗಳೇನು? ಎಸ್, ಪ್ಲೀಸ್ ಗೋ ಅಹೆಡ್.
ಎಸ್ ರಾಘವ್, ಈಗಾಗಲೇ ಈ ಹಿಂದೆ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿ JDSನ ನೋಡಿ ಅಲ್ಲೇ ಸಾಕಷ್ಟು ವರ್ಷಗಳು ಕೂಡ ಇದ್ದು ಬಂದಂಥವ್ರು. ಅದಾದ ಬಳಿಕ 2018ರಲ್ಲಿ ಅಂದರೆ 10 ವರ್ಷಗಳ ಕಾಲ 2008ರಿಂದ 2018ವರೆಗೂ 10 ವರ್ಷಗಳ ಕಾಲ JDSನಲ್ಲಿದ್ದಂಥವ್ರು. ಅವ್ರಿಗೂ ಕೂಡ ಗೊತ್ತಿದೆ JDS ಪಕ್ಷ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನೋ ಒಂದಿಷ್ಟು ವಿಚಾರಧಾರೆಗಳು JDS ಪಕ್ಷದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಯಾಕಂದರೆ 10 ವರ್ಷಗಳ ಕಾಲ ಆ ಪಕ್ಷದಲ್ಲಿದ್ದಂಥವ್ರು. ಅದಾದ ಬಳಿಕ 2018ರಲ್ಲಿ ಕಾಂಗ್ರೆಸ್ಗೆ ಹೋಗಿ ಸೇರ್ಪಡೆಯಾಗಿ ಕಾಂಗ್ರೆಸ್ನಿಂದ ಕೂಡ ಟಿಕೆಟ್ ತೆಗೆದುಕೊಂಡು ಅಲ್ಲೂ ಕೂಡ ಶಾಸಕರಾಗಿ ಗೆಲ್ತಾರೆ. 2018ರಿಂದ 23ವರೆಗೂ ಕೂಡ ಶಾಸಕರಾಗಿರ್ತಾರೆ. ಅವರಿದ್ದಂಥ ಸಂದರ್ಭದಲ್ಲಿ KJಹಳ್ಳಿ DJಹಳ್ಳಿ ಪ್ರಕರಣ ಕೂಡ ದೊಡ್ಡ ಮಟ್ಟದ ಗಲಭೆ ಕೂಡ ಆಗುತ್ತೆ. ಅದಾದ ಬಳಿಕ 2023ರಲ್ಲಿ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೂಡ ಕೊಡೋದಿಲ್ಲ, BSP ಇಂದ ಸ್ಪರ್ಧೆ ಮಾಡ್ತಾರೆ. ಆದರೆ ಸೋಲು ಅನುಭವಿಸಬೇಕಾಗುತ್ತೆ. ಅವರು ಅಲ್ಲೂ ಕೂಡ ಗೆಲ್ಲೋದಕ್ಕೆ ಯಶಸ್ವಿ ಆಗೋದಿಲ್ಲ. ಅದಾದ ಬಳಿಕ ಮತ್ತೆ ಇನ್ನೊಂದು ಪಾರ್ಟಿಗೆ ಜಂಪ್ ಆಗ್ತಾರೆ. 2024ರಲ್ಲಿ ಮತ್ತೆ BJP ಸೇರ್ಪಡೆ ಆಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 2.5 ವರ್ಷಗಳ ಕಾಲ ಈಗ BJPಯಲ್ಲಿ ಇರ್ತಾರೆ. ಆದರೆ BJPಯಲ್ಲಿ ಯಾವುದೇ ಸ್ಥಾನಮಾನಗಳು ಕೂಡ ಅವ್ರಿಗೆ ಸಿಗೋದಿಲ್ಲ. ಇನ್ನು ಇದ್ದು ಏನು ಮಾಡೋದು ಅನ್ನೋ ಸಾಕಷ್ಟು ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ತಾ ಇರ್ತಾರೆ. ಈಗಾಗಲೇ ಏನು BJP ಮತ್ತು JDS ಮೈತ್ರಿ ಕೂಡ ಆಗಿರೋ ನಿಟ್ಟಿನಲ್ಲಿ ಮತ್ತೆ ಈಗ JDSಗೆ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಭಾನುವಾರ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾಕೆ ಈಗ JDS ಆಯ್ಕೆ ಮಾಡೋದು ಅಂದರೆ ಈಗಾಗಲೇ ಏನು ರಾಜ್ಯಾದ್ಯಂತ ಒಂದು ಸುದ್ದಿ ಕೂಡ ಹರಿದಾಡ್ತಿದೆ. ಒಂದು ವೇಳೆ ಏನಾದರೂ NDA ಅಂದರೆ ಇಬ್ಬರು BJP ಮತ್ತು JDS ನಾಯಕರು ಒಟ್ಟಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ನಾವು ಖಂಡಿತವಾಗೂ ಕೂಡ 150 ಸ್ಥಾನಗಳು ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿ ಸದ್ಯದ ಮಟ್ಟಿಗೆ JDS ಆಗಿರ್ಬೋದು BJP ಎರಡೂ ಕಾರ್ಯಕರ್ತರು ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಾನು ಜಾಯಿನ್ ಆದರೆ ಪಕ್ಷಕ್ಕೆ ಒಂದಿಷ್ಟು ಪ್ಲಸ್ ಆಗುವಂಥ ಸಾಧ್ಯತೆಗಳಿದೆ ಅಂತ ಕೂಡ ಒಂದಿಷ್ಟು ಲೆಕ್ಕಾಚಾರ ಹಾಕಿ JDSಗೆ ಜಾಯಿನ್ ಆಗಿದ್ದಾರೆ. ಮತ್ತೆ ಈ ಲೆಕ್ಕಾಚಾರ ಯಾಕೆ ಅಂತ ಪ್ರಮುಖವಾಗಿ ನೋಡ್ತಾ ಹೋದರೆ 2028 ಚುನಾವಣೆಯಲ್ಲಿ ಅವರೇನಾದರೂ ಪುಲಕೇಶಿ ನಗರದಿಂದ BJP ಚಿಹ್ನೆಯಲ್ಲಿ ನಿಂತರೆ ಕಮ್ಮಿ ಮತಗಳು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಅತಿ ಹೆಚ್ಚು ಇತ್ತು. ಯಾಕಂದರೆ BJPಗೆ ಅಲ್ಲಿ ಅಷ್ಟು ಬೇಸ್ ಇಲ್ಲ ಪುಲಕೇಶಿ ನಗರದಲ್ಲಿ. ಆ ನಿಟ್ಟಿನಲ್ಲಿ BJP ಬೇಡ. ಒಂದು ವೇಳೆ ನಾನು JDS ಪಕ್ಷ ಸೇರ್ಪಡೆ ಆಗಿ JDS ಚಿಹ್ನೆಯಿಂದ ಏನಾದರೂ ಅಲ್ಲಿ ಚುನಾವಣೆಗೆ ನಿಂತರೆ ಪ್ಲಸ್ ಆಗ್ಬೋದು ಅನ್ನೋ ಇದು ಕೂಡ ಕ್ಯಾಲ್ಕುಲೇಷನ್ ಆಗಿರುತ್ತೆ ಅನಿಸುತ್ತೆ ಬಹುಶಃ. ಯಾಕಂದರೆ 2013ರಲ್ಲಿ ಅಲ್ಲಿ ಚುನಾವಣೆ ಕೂಡ ಗೆದ್ದಿದ್ರು, ಅವರು JDS ಶಾಸಕರಾಗಿ ಆಯ್ಕೆ ಆಗಿದ್ರು. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಜನ ಕೂಡ ಅಲ್ಲಿ ಮಣೆ ಹಾಕ್ಬೋದು, JDS ಶಾಸಕನಾಗಿ ನನಗೆ ಆಯ್ಕೆ ಮಾಡ್ಬೋದು ಅನ್ನೋ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್, ಒಂದಿಷ್ಟು ಲೆಕ್ಕಾಚಾರದಲ್ಲಿ ಈಗ ಹೋಗಿ JDSಗೆ ಸೇರೋದಕ್ಕೆ ಕೂಡ ಮುಂದಾಗಿರತಕ್ಕಂಥದ್ದು. ಭಾನುವಾರ ದೇವೇಗೌಡರಾಗಿರ್ಬೋದು ಮತ್ತು ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಇದನ್ನು ಹೊರತುಪಡಿಸಿ JDSನ ಮಾಜಿ ಸಚಿವರು ಕೂಡ ಭಾಗಿಯಾಗ್ತಾರೆ ಅಂತ ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಸಮಾವೇಶ ಮಾಡುವ ನಿಟ್ಟಿನಲ್ಲಿ ಅಲ್ಲಿ ಪಕ್ಷ ಸೇರ್ಪಡೆ ಆಗ್ತಾರೆ ಅಖಂಡ ಶ್ರೀನಿವಾಸ ಮೂರ್ತಿ ಅಂತ ಸದ್ಯದ ಮಟ್ಟಿಗೆ ಮಾಹಿತಿಗಳು ಲಭ್ಯವಾಗ್ತಿದ್ದಾರೆ. ಥ್ಯಾಂಕ್ ಯು ವಿವೇಕ್.